ನಮಸ್ಕಾರ ಗುರು ಅನ್ನೋರ್ಗೆಲ್ಲ ನಮಸ್ಕಾರ. ಇವತ್ ನಾವು ಉಮ್ಮತ್ತೂರ್ಗ್ ಹೋಗ್ತಾ ಇದೀವಿ. ಯಾವ ದೇವ್ರು? ಉರ್ಕಾದೇಶ್ವರಿ ಭುಜಂಗೇಶ್ವರ ದೇವ್ರು. ಇವ್ರ ಮನೆ ದೇವ್ರು ನೋಡಕ್ಕೆ ಹೋಗ್ತಾ ಇದೀವಿ. ಅದೇ ಅಜ್ಜಿ ಮನೆ ದೇವ್ರು. ಇವರು ನಮ್ ಡ್ರೈವರ್ ಕಮ್ ತಾತ. ಇವ್ರ ಆಟೋಲ್ಲೇ ನಾವು ಹೋಗ್ತಿರೋದು. ರೋಡ್ ಅಂತೂ ವರ್ಸ್ಟ್ ಆಗ್ಬಿಟ್ಟಿದೆ. ಈ ರೋಡಲ್ಲಿ ಹೋಗ್ಬೋದಾ? ಒಳಗಡೆಯಿಂದ ಹೋಗ್ತಿದ್ವಲ್ಲ ಮುಂಚೆ. ಹಳ್ಳಿ ಸರ್ಕಲ್ಗೆ ಹೋಗುತ್ತೆ ಆ ರೋಡು. ಇದು ನಂಜನಗೂಡ್ಗೆ ಹೋಗುತ್ತೆ. ಈಗ ಅಲ್ಲಿ ಹೋಯ್ತಾ ಅದು ಹಳೆ ರೋಡು. ಹಂಗ ಅಕಸ್ಮಾತ್ ಹಂಗ್ ತಿರುಗಿದ್ರೆ ಆ ಕಡೆಯಿಂದ ಬರ್ಬೋದು. ನಾವು ಮಿಸ್ ಆಗಿ ತಿರ್ಗಾ ರಿವರ್ಸೇ ಬರಂಗಿಲ್ಲ. ಇದೆ ನಮ್ಮ ಅಜ್ಜಿ ತಾತ ಮದ್ವೆ ಆಗಿದ್ ಛತ್ರ. ಎಲ್ಲ ಸೈಟ್ಗಳಾಯ್ತಾವೆ. ಎಲ್ಲ ಸೈಟ್ಗಳು ಮಾಡ್ಬಿಡ್ತಾ ಇದಾರೆ. ಏನೆಲ್ಲ ಕಡ್ಲೆ ಇಲ್ಲೆಲ್ಲ ಸೊಪ್ಪಿನ ಕಡಲೆಕಾಯಿ ಜಾಸ್ತಿ ಬೆಳೀತಿದ್ದು. ಏನು ಬೆಳೀತಾ ಇಲ್ಲ ಈಗ. ಎಲ್ಲ ಬಿಟ್ಬಿಟ್ಟವ್ರೆ ಹಂಗೆ. ಮೊದ್ಲು ಬತ್ತಿದ್ವಲ್ಲ ಅವಾಗ ಎಲ್ಲ ಸೊಪ್ಪಿನ ಕಡಲೆಕಾಯಿ ಹಾಕಿರೋರು ಉದ್ದಕ್ಕುವೆ. ಈ ಸೈಡ್ ಎಲ್ಲ ಕಪ್ ಮಣ್ಣು ಜಾಸ್ತಿ. ನಮ್ ಕರ್ನಾಟಕಕ್ಕೆ ಹೆಸರು ಬಂದಿದೆ ಈ ಮಣ್ಣಿಂದ. ಕರುನಾಡು, ಕರಿಮಣ್ಣಿನ ನಾಡು. ಅದಕ್ಕೆ ಕರುನಾಡು ಕರ್ನಾಟಕ ಅಂತ ಹೆಸರು ಬಂತು. ನೋಡ್ಬೋದು ಎಷ್ಟು ಕಪ್ಪಿದೆ ಅಂತ. ಬಂದ್ ತಲುಪಿದೀವಿ ಉಮ್ಮತ್ತೂರ್ಗೆ. ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಅದು ದೇವಸ್ಥಾನದ್ದು ದೊಡ್ಡ ಕತೆ ಇದೆ. ಅದು ನಮ್ಮ ಅಜ್ಜಿ ಕೇಳಿಸ್ತೀನಿ ಬನ್ನಿ. ಈಗ ಒಳಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇಲ್ಲಿಂದ ದೊಡ್ಡ ಲೈನ್ ಇದೆ, ನೀವೇ ನೋಡ್ಕೋಬೇಕು. ಕತೆ ಮೀನಾಚಿ ಕೇಳಿಸ್ತೀನಿ. ಇಷ್ಟು ದೊಡ್ಡ ಕ್ಯೂ ಮುಗಿಯೋವರೆಗೆ ಟೈಮ್ ಪಾಸ್ ಆಗ್ಬೇಕಲ್ವಾ. ಸೊ ಇಲ್ಲಿ ಏನಕ್ಕೆ ಯಾವಾಗ ಬಾಗಿಲು ತೆಗಿತಾರೆ, ಏನಕ್ಕೆ ಆ ತರ ಬಾಗಿಲು ತೆಗಿತಾರೆ ಅಂತ ಕತೆ ಹೇಳಿ. ತಿಂಗಳಿಗೊಂದ್ಸರಿ ಫಸ್ಟ್ ಮಂಗಳವಾರದಲ್ಲಿ ತೆಗಿತಾರೆ. ಏನಕ್ಕೆ ಹಂಗೆ ಅವತ್ ಮಾತ್ರ ಅಂದ್ರೆ ವರ್ಷಕ್ಕೊಂದ್ಸರಿ ತೆಗಿತಿದ್ರು ಮೊದ್ಲು. ಅವಾಗ ಜಾತ್ರೆ ಆಗೋದು. ಈಗ ಎಲ್ಲ ಗಲಾಟೆ ಊರ್ನವರು ಕಂಬಳ ಆಗ್ಬಿಟ್ಟು ಜಾತ್ರೆ ಮಾಡ್ತಾ ಇಲ್ಲ. ಈಗ ಮೊದ್ಲು 3 ದಿವಸ ಜಾತ್ರೆ ಆಗೋದು. ಚೆನ್ನಾಗಿ ಆಗ್ತಿತ್ತು ಜಾತ್ರೆ. ಒಂದು ಗಲಾಟೆ ಆಗಿ ದೇವಸ್ಥಾನನೇ ಮುಚ್ಚಿಬಿಟ್ಟಿದ್ರು. ಈಗ ತಿಂಗಳಿಗೊಂದ್ಸರಿ ಎಲ್ಲ ಮಾತಾಡ್ಕೊಂಡು ತಿಂಗಳಿಗೊಂದ್ಸರಿ ತೆಗೆದು ಫಸ್ಟ್ ಮಂಗಳವಾರದಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ತಿರ್ಗಾ ಇನ್ನು ತಿಂಗಳಿಗೆನೆ ತೆಗಿಯೋದು. ಜಗಳಾಡಕ್ ಮುಂಚೆ ಡೈಲಿ ತೆಗಿತಿದ್ರಾ? ಇಲ್ಲ, ಅವಾಗ್ಲೂ ಏನ್ ತೆಗಿತಿಲ್ಲ. ಬಟ್ ವರ್ಷಕ್ಕೊಂದ್ಸಲ ಜಾತ್ರೆ ಆಗೋದು. ಈಗ ಜಾತ್ರೆನೂ ನಡೀತಿಲ್ಲ. ತೇರು ಎಲ್ಲ ಆಗೋದು ವರ್ಷಕ್ಕೊಂದ್ಸರಿ. ಚೆನ್ನಾಗಿ ಆಗ್ತಿತ್ತು ಹಬ್ಬ. ಜಾತ್ರೆ ತುಂಬಾ ಜೋರಾಗಿ ಆಗೋದು. ಈಗ ನಿಲ್ಲಿಸ್ಬಿಟ್ವಿ ಜಾತ್ರೆನ. ಈಗ ತಿಂಗಳಿಗೊಂದ್ಸರಿ ತೆಗಿತಾರೆ. ಇದು ಉರ್ಕಾದೇಶ್ವರಿ ದೇವಸ್ಥಾನ. ಅಲ್ಲಿ ಭುಜಂಗೇಶ್ವರ ದೇವಸ್ಥಾನನು ಇದೇ ಊರಲ್ಲ ಇರೋದು. ಅದು ಡೈಲಿ ತೆಗಿತಾರೆ. ಅದ್ರದ್ದು ಜಾತ್ರೆ ಎಲ್ಲ ನಡೆಯಲ್ವಾ? ನಡೆಯುತ್ತೆ. ಶಿವರಾತ್ರಿ ಹಬ್ಬ ಆದ್ಮೇಲೆ. ಇದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಡೀತಿತ್ತು. ಎಷ್ಟು ವರ್ಷದಿಂದ ನಡೀತಿಲ್ಲ? 20 ವರ್ಷ ಆಯ್ತು. ಹೌದಾ? 20 ವರ್ಷದಲ್ಲಿ ಒಂದ್ಸರಿ ನೋಡಿದ್ದೆ ನಾನು. ಒಂದೇ ಸರಿ ನೋಡಿರೋದ? ನೋಡಿದ್ದೆ.
ಅವಾಗ ಅದಕ್ಕೂ ಮುಂಚೆನೂ ಬಾಗ್ಲು ಹಾಕ್ತಿತ್ತು. ಸುಮಾರು ಒಂದು 25 ವರ್ಷ ಆಗಿತ್ತು ಬಾಗ್ಲು ಹಾಕಿ, ತೆಗ್ದೇ ಇರಲಿಲ್ಲ ದೇವಸ್ಥಾನ. ಆಮೇಲೆ ಒಂದ್ಸರಿ ಆಯಿತು, 1-2 ಸರಿ ಆಗಿದೆ. ನಾನೊಂದ್ಸರಿ ಬಂದು ನೋಡಿದ್ದೀನಿ, ತಿರ್ಗಾ ಆಮೇಲೆ ಕ್ಲೋಸ್ ಆಗೋಯ್ತು. ಈಗ ಆಮೇಲೆ ಎಲ್ಲ ಮಾತಾಡ್ಕೊಂಡು ಮುದ್ರೆಯವರು ಎಲ್ಲ ಇದು ಮಾಡ್ಕೊಂಡು ಈಗ ತಿಂಗಳಿಗೊಂದ್ಸರಿ ತೆಗಿತಾರೆ. ಅದು ಕಾಪೇಶ್ವರಿ ದೇವಸ್ಥಾನ, ಮಹಾರಾಜರು ದೇವಸ್ಥಾನ ಕಟ್ಸಿದ್ರು. ಆಟೋಲ್ ತೆಂಗಿನಕಾಯಿ ಮರ್ಬಿಟ್ಟು ಬಂದ್ಬಿಟ್ಟಿದೀವಿ. ತೆಂಗಿನಕಾಯಿ ತರಕ್ ಹೋಗ್ತಾ ಇದೀವಿ. ಎರಡು ತೆಂಗಿನಕಾಯಿ ತಗೊಂಡಿದ್ದೀನಿ, ಈಗ ಅಲ್ಲೋಗಿ ಹೊಡೆಯೋದಷ್ಟೇ ಬಾಕಿ.